ನಮಸ್ತೆ ರೈತ ಬಂದವರೇ. ಈಗ ಕುಸೂರು ಸೊಸೈಟಿಯಲ್ಲಿ ಏನು ಗೊಬ್ಬರ ಕೊಟ್ಟಿದ್ವಿ ನಾವು, ಫಿಶ್ ಮಿಲ್ ಬೋನ್ ಮಿಲ್ ಅಂತೇಳಿ ವಿಸ್ತೃತ ಆಗ್ರೋ ಇಂಡಸ್ಟ್ರಿ ಕುಂದಾಪುರ ಎಂಬ ಕಂಪನಿಯಲ್ಲಿ ರೆಡಿ ಆಗಿರ್ತಕ್ಕಂತಹ ಸಾವಯವ ಗೊಬ್ಬರ ಅಂದ್ರೆ ಮೀನಿನ ಮೂಳೆಯ ಗೊಬ್ಬರವನ್ನ ನಮ್ಮ ಕುಸೂರು ಸೊಸೈಟಿಯಲ್ಲಿ ಕೊಟ್ಟಿದ್ವಿ. ಕುಸೂರು ಸೊಸೈಟಿಯಲ್ಲಿ ತಗೊಂಡು ಹೋಗಿರ್ತಕ್ಕಂಥ ರೈತರುಗಳನ್ನು ನಾವು ಇಲ್ಲಿ ಸ್ವಲ್ಪ ಮಾತಾಡ್ಸ್ಲಿಕ್ಕೆ ಅಂತ ಬಂದಿದ್ದೀವಿ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಗೊತ್ತಾಗಿಲ್ಲ? ಯಾದವ್ ನಾಯ್ಕ ಅಂತ. ಯಾದವ್ ನಾಯ್ಕ. ಸರ್ ಊರು ನಿಮ್ದು? ನಮ್ದು ಕುಸ್ಕೂರು. ಕುಸ್ಕೂರು. ಓಕೆ. ನಿಮ್ದು ಎಷ್ಟು ಗದ್ದೆ ಎಷ್ಟು ಎಕರೆ ಇದೆ ಸರ್? ಗದ್ದೆ 1/2 ಎಕರೆ ಇದೆ, ಜಮೀನು 8 ಎಕರೆ ಇದೆ. ಒಟ್ಟು ಜಮೀನು 8 ಎಕರೆ ಇದೆ, ಅದರಲ್ಲಿ ಭತ್ತ ಮಾತ್ರ 1/2 ಎಕರೆ ಇದೆ. ಓಕೆ ಸರ್. ನೀವೇ ನೋಡ್ಕೊಳ್ಳೋದಲ್ಲ ಅಗ್ರಿಕಲ್ಚರ್ ಎಲ್ಲ? ಹೌದು. ನಿಮ್ ತಂದೆಯವ್ರು ಏನ್ ಮಾಡ್ತಾರೆ ಸರ್? ನಮ್ ತಂದೆಯವರು ವ್ಯವಸಾಯ ಮಾಡೋದು. ಸರ್ ಈಗ ನೀವೀಗ ಎಲ್ಲಿಂದ ತಂದಿರಿ ಗೊಬ್ಬರವನ್ನ? ಇದು ಕುಸ್ಕೂರು ಸೊಸೈಟಿಯಿಂದ ತಂದಿದ್ವಿ. ಓಕೆ. ಯಾವ ಗೊಬ್ಬರ ತಂದಿದ್ರಿ? ಫಿಶ್ ಮಿಲ್ ಅನ್ನು ತಂದಿದ್ರಿ. ಓಕೆ. ಎಷ್ಟು ಇದೊಂದು 1/2 ಎಕರೆಗೆ ಎಷ್ಟು ಚೀಲ ತಂದಿದ್ರಿ ಸರ್? 1/2 ಚೀಲ ಹಾಕಿದೀವಿ ಸರ್. 1/2 ಎಕರೆಗೆ ಬರೀ 1/2 ಚೀಲ ಹಾಕಿದ್ರಿ? 1/2 ಚೀಲ ಹಾಕಿದ್ವಿ. ಅಂದ್ರೆ ಈಗ 1/2 ಎಕರೆಗೆ 1/2 ಚೀಲ ಹಾಕಿದ್ರಲ್ಲ, ಅದ್ರೊಟ್ಟಿಗೆ ಏನಾರ ಮಿಕ್ಸ್ ಮಾಡಿದ್ರಾ? ಇಲ್ಲ ಸರ್, ಏನು ಮಿಕ್ಸ್ ಮಾಡಿಲ್ಲ. ಯಾವ ಕೆಮಿಕಲ್ ಮಿಕ್ಸ್ ಮಾಡಿಲ್ಲ. ಫಿಶ್ ಮಿಲ್ ಮಾತ್ರ ಹಾಕಿದೀವಿ. ಒಳ್ಳೆ ಬೆಳವಣಿಗೆ ಬಂದಿದೆ. ಅಂದ್ರೆ ಇದ್ರ ಒಟ್ಟಿಗೆ ನೀವು ಬರೀ 1/2 ಚೀಲವನ್ನ 1/2 ಎಕರೆಗೆ ಹಾಕಿ ಇದ್ರ ಒಟ್ಟಿಗೆ ಏನು ಮಿಕ್ಸ್ ಮಾಡಿಲ್ಲ. ಅಂದ್ರೆ ನಾಟಿ ಮಾಡೋ ವೇಳೆಯಲ್ಲೇ ನೀವು ಇದು ಬಿಗಿನಿಂಗ್ ಅಲ್ಲೇ ನೀವು ಅಪ್ಲೈ ಮಾಡಿರ್ತಕ್ಕಂಥ? ಹೌದು. ಸರ್ ಈಗ ನೀವು ತಂದ್ರಲ್ಲ, ಈಗ ಬರಂಗ್ ಇದು ಕುಸ್ಕೂರು ಸೊಸೈಟಿಯಿಂದ ತಂದ್ರಿ. ಓಕೆ. ಈಗ ನೀವು ತಂದು ಹಾಕಿದ ನಂತರ ಏನೇನು ಚೇಂಜಸ್ ನಿಮ್ಗೆ ಕಂಡು ಬಂದ ಸರ್? ಒಳ್ಳೆ ಬೆಳವಣಿಗೆ ಬಂದಿದೆ. ಬೇಕಾದ್ರೆ ಪಕ್ಕದ ಇದು ನೋಡಿ ನೀವು, ಅದು ಇದು ಒಂದಿನ ಹೆಚ್ಚು ಕಮ್ಮಿ ಇದೆ. ಬಟ್ ನೋಡಿ, ಅದು ಕೆಮಿಕಲ್ ಮಿಕ್ಸ್ಡ್ ಇರೋದು. ಬಟ್ ಇದ್ರಲ್ಲಿ ಏನೂ ಇಲ್ಲ, ಫಿಶ್ ಮಿಲ್ ಒಂದೇ ಹಾಕಿರೋದು. ಇಂತ ಒಳ್ಳೆ ಬೆಳವಣಿಗೆ ನಿಮ್ಗೆ ಇದು ಸರಾಸರಿ ಒಂದೇ ದಿನ ಹಚ್ಚಿರುವಂತದ್ದು, ಒಂದಿನ ಅಷ್ಟೇ ಹಚ್ಚಿ ಕಡಿಮೆ. ಹೌದು. ಈಗ ಅದು ಸುಮ್ಮನೆ ಬಹಳ ವಿರಳವಾಗೈತೆ. ಅದು ತುಂಬಾ ಹತ್ರ ಇದೆ, ಗಡ್ಡೆನೂ ಚೆನ್ನಾಗಿ ಹೊಡೆದಿದೆ. ಹೌದು. ಇದರಿಂದ ನಿಮ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಗೊಬ್ಬರ ಬಗ್ಗೆ? ಸರ್ ಏನಿಲ್ಲ, ಒಳ್ಳೆ ಗೊಬ್ಬರ ಇದೆ. ಬೇಕಾದ್ರೆ ನೀವು ನೋಡ್ಬೋದು ಕಣ್ಣಿಂದ, ಒಳ್ಳೆ ಬೆಳವಣಿಗೆ ಬೇಕಾದ್ರೆ ಪಕ್ಕದ್ದು ನೋಡಿ ನೀವು, ಒಳ್ಳೆ ಬೆಳವಣಿಗೆ ಬಂದಿದೆ ಸರ್. ಇದು ಯೂಸ್ ಮಾಡಿದ್ರೆ ಒಳ್ಳೆ ಫಲವತ್ತತೆ ಅಂತೂ ಇದೆ. ಓಕೆ ಸರ್. ಗಡ್ಡೆ ಎಲ್ಲ ಚೆನ್ನಾಗಿ ಬಂದಿದೆಯಲ್ಲ ಸರ್? ಹೌದು ಸರ್, ಗಡ್ಡೆನೂ ಚೆನ್ನಾಗಿ ಬಂದಿದೆ. ನಮಸ್ತೆ ರೈತ ಬಂದವರ. ಈಗ ಫೈನಲ್ ಆಗಿ ನೀವು ರೈತರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ನಮ್ಮ ಮೀನು ಗೊಬ್ಬರ ಬಗ್ಗೆ ಏನಂತ? ಈ ಗೊಬ್ಬರ ಯೂಸ್ ಮಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಬೆಳವಣಿಗೆ ಬಂದಿದೆ. ನೀವೇ ನೋಡ್ತಾ ಇದೀರ ಅಲ್ಲೆಲ್ಲ. ನಾನು ಬರೀ 1/2 ಎಕರೆಗೆ ಬರೀ 1/2 ಚೀಲ ಹಾಕಿದ್ದೀನಿ. 1/2 ಚೀಲ ಎಷ್ಟು ಒಳ್ಳೆ ಫಲವತ್ತತೆ ಕೊಟ್ಟಿದೆ. ಏನು ಸೈಡ್ ಎಫೆಕ್ಟ್ ಇಲ್ಲ. ಯೂಸ್ ಮಾಡಿದ್ರೆ ಒಳ್ಳೆ ಬೆಳೆ ಅಂತೂ ಬರ್ತದೆ. ರೈತ ಬಂದವರೇ, ಕುಸ್ಕೂರು ಸೊಸೈಟಿಯಿಂದ ತಂದಿರತಕ್ಕಂತಹ ಒಂದು ರೈತರು 1/2 ಎಕರೆ ಭೂಮಿಗೆ ಬರೀ 1/2 ಚೀಲವನ್ನ ಹಾಕಿರುವಂತದ್ದು. 1/2 ಎಕರೆ ಭೂಮಿಗೆ ಬರೀ 1/2 ಚೀಲವನ್ನ ಹಾಕಿ ಇವರು ಯಾವುದೇ ರೀತಿಯ ಕೆಮಿಕಲ್ ಗೊಬ್ಬರವನ್ನ ಮಿಕ್ಸ್ ಮಾಡಿಲ್ಲ, ಆಡ್ ಮಾಡಿಲ್ಲ. ಓನ್ಲಿ ಬರೀ 1/2 ಎಕರೆ ಫಿಶ್ ಮಿಲ್ ಬೋನ್ ಮಿಲ್ ಮಾತ್ರ ತಂದು ಹಾಕಿರುವಂತದ್ದು. ಬಿಗಿನಿಂಗ್ ಅಲ್ಲೇ ನಾಟಿ ಮಾಡೋ ಟೈಮ್ ಅಲ್ಲಿ ಹಾಕಿರುವಂತದ್ದು. ಈಗ ಒಂದು ತಿಂಗಳ ಮೇ ಬಿ ಒಂದ್ ತಿಂಗಳ ಮೇಲೆ ಒಂದು 10 ದಿನ ಆಗಿರ್ಬೇಕೇನೋ. ಅದೇ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಒಂದು ದಿನ ಅಷ್ಟೇ ಹೆಚ್ಚು ಕಡಿಮೆ, ಇದಕ್ಕದಕ್ಕೂ ಒಂದಿನ ಅಷ್ಟೇ ಹೆಚ್ಚು ಕಡಿಮೆ. ಆದ್ರೆ ಅದು ತುಂಬಾ ವಿರಳವಾಗಿದೆ. ಇದು ತುಂಬಾ ಗಡ್ಡೆಗಟ್ಟಿದೆ. ರೈತರನ್ನು ನೋಡ್ಬೋದು ಎಷ್ಟು ಚೆನ್ನಾಗಿ ಇದು ಬಂದಿದೆ, ಬೆಳವಣಿಗೆ ಬಂದಿದೆ ಅಂತ ಅಂದ್ರೆ. ಗಡ್ಡೆನೂ ಗಟ್ಟಿದೆ, ಹಸಿರಾಗಿದೆ, ಪ್ಲಸ್ ಏನಾಗಿದೆ ಅಂತ ಅಂದ್ರೆ ಬೆಳವಣಿಗೆನೂ ಕೂಡ ಇದೆ. ಹೀಗಾಗಿ ಒಂದು ವಿಸ್ತೃತ ಆಗ್ರೋ ಇಂಡಸ್ಟ್ರಿ ಕುಂದಾಪುರ ಎಂಬ ಕಂಪನಿಯಲ್ಲಿ ರೆಡಿ ಆಗಿರ್ತಕ್ಕಂತಹ ಗೊಬ್ಬರವನ್ನ, ಒಂದು ಮೀನಿನ ಮೂಳೆ ಹೊಂದಿರತಕ್ಕಂತಹ ಗೊಬ್ಬರವನ್ನ ಆದಷ್ಟು ನಿಮ್ಮ ಭೂಮಿಗೆ ಹಾಕೋದ್ರಿಂದ ಒಳ್ಳೆ ರೀತಿಯಲ್ಲಿ ನಿಮಗೆ ಬೆಳವಣಿಗೆಯನ್ನು ಸಿಗಬಹುದು, ಒಳ್ಳೆ ರೀತಿಯಲ್ಲಿ ನಿಮಗೆ ಆದಾಯವನ್ನು ಗಳಿಸಬಹುದು. ಮತ್ತು ಅದನ್ನ ಈಗ ನೋಡಿ, ಇದು ಆಕ್ಚುಲಿ ಇದು ಊಟ ಮಾಡುವಂತದ್ದು ಒಂದು ಧಾನ್ಯ. ಇದನ್ನ ನಾವು ತಿಂದು ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಆರೋಗ್ಯನೂ ಕೂಡ ಸುಧಾರಣೆ ಆಗುವಂಥದ್ದು. ಕೆಮಿಕಲ್ ಹಾಕಿ ತಿನ್ನೋದ್ರಿಂದ ನಮ್ಮ ಒಂದು ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮಕಾರಿ ಬೀಳುವಂಥದ್ದು. ಹಾಗಾಗಿ ಇಂಥ ಒಂದು ಸಾವಯವ ರೂಪದಲ್ಲಿ ಇರ್ತಕ್ಕಂಥ ಗೊಬ್ಬರವನ್ನ ಯೂಸ್ ಮಾಡಿ ನಮ್ಮ ಭೂಮಿಗೆ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಬೆಳವಣಿಗೆ ಆಗುವಂಥದ್ದು, ನಮ್ಮ ದೇಹಕ್ಕೂ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗುವಂಥದ್ದು. ಹಾಗಾಗಿ ವಿಸ್ತೃತ ಆಗ್ರೋ ಇಂಡಸ್ಟ್ರಿ ಕುಂದಾಪುರ ಎಂಬ ಕಂಪನಿಯಲ್ಲಿ ರೆಡಿ ಮಾಡಿರ್ತಕ್ಕಂತಹ ಮೀನಿನ ಮೂಳೆಯ ಪೌಡ್ರು, ಮೀನದ ಬ್ಲಡ್, ಮೀನ್ ವೇಸ್ಟ್ ರಾ ಮೆಟೀರಿಯಲ್ ಆಗಿ ನಿಮಗೆ ಮೀನದ ಸಿಗುತ್ತೆ. ಪ್ಲಸ್ ಅದರಲ್ಲಿ ನಿಮಗೆ ಏನಾಗುತ್ತೆ ಅಂದ್ರೆ ಪ್ರೈಮರಿ ಕಂಟೆಂಟ್, ಸೆಕೆಂಡರಿ ನ್ಯೂಟ್ರಿಯೆಂಟ್ ಅಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ ಟೋಟಲ್ ಆಗಿ ನಿಮಗೆ 14 ರಿಂದ 16 ರೀತಿ ಇರತಕ್ಕಂತಹ ಪೋಷಕಾಂಶಗಳನ್ನ ನಮ್ಮ ಮೀನದ ಗೊಬ್ಬರ ಜೊತೆಗೇನೆ ನಿಮಗೆ ಆಡ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಒಂದು ಯೂಸ್ ಮಾಡೋದ್ರಿಂದ ತುಂಬಾ ಬಹಳಷ್ಟು ಏನಾಗುತ್ತೆ ಅಂತಂದ್ರೆ ಅನುಕೂಲತೆ ಇರುವಂತದ್ದು. ಹಾಗಾಗಿ ಪ್ರಿಯ ರೈತ ಬಾಂಧವರೇ, ದಯವಿಟ್ಟು ಇಂಥ ಒಂದು ಸಾವಯವ ರೂಪದಲ್ಲಿ ಸಿಗೋದ್ರಿಂದ ಬಹಳ ಅನುಕೂಲ ಇದೆ. ದಯವಿಟ್ಟು ಇಂಥ ಗೊಬ್ಬರವನ್ನ ನೀವು ಯೂಸ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಹಾಗೆ ನೋಡಿ, ನೋಡೋದಕ್ಕೆ ಎಷ್ಟು ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಒಂದೇ ಒಂದು ತಿಂಗಳಲ್ಲಿ 10 ದಿನ ಆಗಿರ್ತಕ್ಕಂತಹ ಒಂದು ನಾಟಿ ಇದು.
ಆ ಕಡೆ ಒಂದು ಗಮನಿಸಿದ್ರೆ ಈ ಕಡೆ ಒಂದು ಗಮನಿಸಿದ್ರೆ ತುಂಬಾನೇ ಚೇಂಜಸ್ ಆಗುವಂತದ್ದು. ಓಕೆ ಸರ್, ನಮಸ್ತೆ. ನನಗೋಸ್ಕರ ಟೈಮ್ ಕೊಟ್ಟೋದಕ್ಕೆ ತುಂಬಾ ಧನ್ಯವಾದಗಳು. ಹಾಗೆ ಮತ್ತೆ ನೀವು ನಿಮಗೆ ನಿಮ್ಮ ರೈತರಲ್ಲಿ ನಿಮ್ಮ ಊರಲ್ಲಿ ಇರ್ತಕ್ಕಂಥ ರೈತರುಗಳಿಗೆ ಹೇಳಿ, ಆಮೇಲೆ ಮತ್ತೆ ನಿಮ್ದು ಅಡಿಕೆ ತೋಟ ಉಂಟು, ಹೌದು ಅಡಿಕೆ ತೋಟಕ್ಕೂ ಯೂಸ್ ಮಾಡಿ. ಯಾಕಂದ್ರೆ ನಿಮ್ ಕುಸ್ಕೂರಲ್ಲಿ ಹೆಚ್ಚು ಅಡಿಕೆ ತೋಟ, ಅಡಿಕೆ ನಿಮ್ ತಂದೆ ಜೋಡಿ ಮಾತಾಡಿದ್ದೇನೆ, ಅಡಿಕೆ ತೋಟಕ್ಕೆ ಹಾಕಿರ್ತೀನಿ ಸರ್ ಅಂತ ಹೇಳಿದ್ರು. ಓಕೆ, ಹಾಕಿ ನಿಮ್ಗೆ ಗೊತ್ತಿರ್ತಕ್ಕಂಥ ಎಲ್ಲರಿಗೆ ಇದ್ರ ಬಗ್ಗೆ ಮಾಹಿತಿ. ಓಕೆ ಸರ್, ಶೋರ್. ಓಕೆ, ನಮಸ್ತೆ ರೈತ ಬಾಂಧವರೇ.